ಸಿದ್ದರಾಮಯ್ಯನವರು ನೆನೆ ಹೇಳಿದ್ದಾರೆ ಯಾವ ರೀತಿ ಈ SC ಇದರಲ್ಲಿ ಸಮುದಾಯದಲ್ಲಿ ನಾವು ಇವಾಗ ಪುನರ್ ಸರ್ವೆ ಮಾಡಿದ್ದೀವಿ. ಅದೇ ರೀತಿ ಇನ್ನೊಂದು 90 ದಿವಸಗಳಲ್ಲಿ ಪುನರ್ ಸರ್ವೆನ ಪ್ರತಿಯೊಂದು ಜಾತಿನೂ ಕೂಡ ನೋಂದಣಿ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಪುನರ್ ಸರ್ವೆ ಮಾಡ್ತೀವಿ. ಈಗ ಇರ್ತಕ್ಕಂಥ ಈ ಗೊಂದಲಕ್ಕೆ ಅಂತ್ಯವನ್ನು ಆಡ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸರ್ವೆ ಆಗ್ತದೆ. ಎಲ್ಲರೂ ಕೂಡ ಅವರವರ ಜಾತಿಯನ್ನು ನಮೂದೆ ಮಾಡಲಿಕ್ಕೆ ಪ್ರತಿಯೊಂದು ಮನೆಗೂ ಕೂಡ ಬರ್ತಾರೆ. ಅದಕ್ಕೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡ್ತಾರೆ. ಸರ್, ತಾವು ಸೇರಿದಂತೆ ಸರ್ ಈ ಲಿಂಗಾಯತ ಒಕ್ಕಲಿಗ ನಾಯಕರುಗಳು ಮಠಾಧೀಶರೆಲ್ಲರೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ವೈಜ್ಞಾನಿಕವಾಗಿಲ್ಲ, ತಾವು ಕೂಡ ಮಾಧ್ಯಮಗಳು ವೈಜ್ಞಾನಿಕವಾಗಿ ಮಾಡಿಲ್ಲ ಅಂತ ಈಗ ಹೈಕಮಾಂಡ್ ಹೇಳಿದ್ಮೇಲೆ ಈ ನಿರ್ಧಾರ ಮಾಡುವಂಥದ್ದು ಯಾಕಿತ್ತು ಸರ್? ಹೈಕಮಾಂಡ್ ಹೇಳಿದ್ಮೇಲೆ ಅಂತ ಏನು ಹೇಳಿಲ್ಲ. ನೀವು ಯಾಕೆ ಅದನ್ನು ಹೈಕಮಾಂಡ್ ಮೇಲೆ ಹಾಕ್ತೀರಾ? ಹೈಕಮಾಂಡ್ ಕೇಳಿ ಒಂದು ನಿಮಿಷ. ಸಿದ್ದರಾಮಯ್ಯನವರು ಹಿಂದೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ 10 ವರ್ಷ ಗ್ಯಾಪ್ ಆಗಿದೆ ಅಂತೇಳಿ. ಈ 10 ವರ್ಷ ಗ್ಯಾಪ್ ಆಗಿರೋ ವಿಚಾರನೇ ಹೈಕಮಾಂಡ್ ಚರ್ಚೆ ಮಾಡಿರ್ತಕ್ಕಂಥದ್ದು. ನೀವು ಮಾಡಿದಾಗ ಸರಿ ಇದೆ ಅವಾಗ ಇರ್ಬೋದು, ಆದರೆ ಕೆಲವರು ಅದನ್ನು ಸರಿ ಇಲ್ಲ ಅಂತಕ್ಕಂಥದ್ದು ಮಾಡ್ತಾವ್ರೆ. ಈಗ ಜನಗಳ ವಾಯ್ಸ್ಗೆ ನಾವು ಗೌರವ ಕೊಡಬೇಕು. ಇದು ಯಾರೋ ರಾಜಕಾರಣಿಗಳಿಗೋ ಯಾರೋ ವಿರೋಧ ಪಕ್ಷದವ್ರಿಗೆ ಗೌರವ ಕೊಡ್ತಕ್ಕಂಥದ್ದಲ್ಲ, ಜನಗಳ ಅಭಿಪ್ರಾಯಕ್ಕೆ ಗೌರವ ಕೊಡಬೇಕು. ಇದು ಅವರವರ ಸಂಘಟನೆಗಳ ಮುಖಾಂತರ, ಈಗ ಒಕ್ಕಲೂರು ಸಂಘ ಇರ್ಬೋದು ಅಥವಾ ವೀರಶೈವ ಮಹಾಸಭಾ ಇರ್ಬೋದು, ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇದಿಲ್ಲ ಅಂತ. ಅದಕ್ಕೆ ಗೌರವ ಕೊಡ್ತಾವ್ರೆ ವಿನ ಹೈಕಮಾಂಡ್ ಹೇಳಿದ್ರು ಅಂತ ಅದನ್ನು ಬದಲಾವಣೆ ಮಾಡ್ಕೊಂಡಿಲ್ಲ. ಈಗ ಮುಖ್ಯಮಂತ್ರಿಗಳು ಅದನ್ನು ಅನುಷ್ಠಾನ ಮಾಡಲೇಬೇಕು ಅಂತ ಅಡ್ಡಕ್ಕೆ ಬಿದ್ದಿದ್ರೆ ಇಷ್ಟೊಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಕ್ಯಾಬಿನೆಟ್ನಲ್ಲಿ ಪ್ರತಿಯೊಬ್ಬರಿಗೂ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಪ್ರತಿಯೊಬ್ಬರು ಅವರವ್ರ ಜನಾಂಗದ ಅಭಿಪ್ರಾಯಗಳನ್ನ ಅವರೆಲ್ಲ ವ್ಯಕ್ತಪಡಿಸಿದ್ರಲ್ಲ. ಏಕಾಏಕಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ಬೋದಾಗಿತ್ತಲ್ಲ, ಮಾಡಲಿಲ್ಲ ಮುಖ್ಯಮಂತ್ರಿಗಳು. ಇದರ ಸಾಧಕ ಬಾಧಕವನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಹೈಕಮಾಂಡ್ ಕೂಡ ಅದಕ್ಕೆ ಕೈ ಜೋಡಿಸಿದೆ. ಯಾಕಂದರೆ ಹೈಕಮಾಂಡ್ ಜವಾಬ್ದಾರಿನೂ ಕೂಡ ಇದೆ. ಇಲ್ಲಿ ನಮ್ಮ ಪಕ್ಷ ಅಂತ ಅಂದಮೇಲೆ ಅದಕ್ಕೆ ಹೈಕಮಾಂಡ್ ಕೂಡ ಜವಾಬ್ದಾರಿ ಇದೆ. ಅವರು ನಾಳೆ ನೀವು ರಾಹುಲ್ ಗಾಂಧಿ ಅವ್ರು ಯಾಕೆ ಮಾತಾಡಲಿಲ್ಲ ಅಂತ ನಮ್ಮ ವಿರೋಧ ಪಕ್ಷದವ್ರು ಮಾತಾಡ್ತಾರೆ, ಸುರ್ಜೇವಾಲಾ ಅವ್ರು ಯಾಕೆ ಮಾತಾಡಲಿಲ್ಲ ಅಂತ ನಮ್ಮ ವಿರೋಧ ಪಕ್ಷದವ್ರು ಮಾತಾಡ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡಬೇಕಾದ್ರೆ ಹೈಕಮಾಂಡ್ ಅವರು ಕೂಡ ಕರೆದು ಸಾಧಕ ಬಾಧಕ ಚರ್ಚೆ ಮಾಡಿ ಇದು ಮಾಡೋದ್ರಿಂದ ಯಾರಿಗೂ ಏನು ನಷ್ಟ ಆಗೋದ್ರೆ ಇದನ್ನು ಮಾಡಿ ಅಂತೇಳಿ ಅವರು ಹೇಳಿರ್ಬೋದು. ಅವರು ಹೇಳಿಲ್ಲ ಅಂತ ಅನ್ನೋದಕ್ಕಲ್ಲ, ಬಟ್ ಅವರೇ ಹೇಳಿದ್ದಕ್ಕೆ ಅಂತಿಮ ಅಂತ ಅಲ್ಲ. ಚರ್ಚೆಗಳು ನಡೀತಾ ಇದ್ದಾವೆ. ಯಾರು ಎಲ್ಲರ ಮಾತುಗಳಿಗೂ ಗೌರವ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಅದನ್ನು ಒಪ್ಪಿ ಈಗ ರೀಸರ್ವೆ ನಡೀತಾ ಇದೆ. ರೀಶಫಲ್ ಆಗುತ್ತೆ ಅನ್ನೋಂಥ